ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ನಾನು ಮತ್ತೊಂದು ಸುದ್ದಿಯ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಸಿಜೆಪಿ ಭಯೋತ್ಪಾದನೆ ಸಂಘಟನೆ, ಮೋದಿಯೇನು ಹತ್ತಿಕ್ಕಲು ಬರುತ್ತಿರುವ ಸಂಘಟನೆ ಅಂತಲೇ ಹೇಳ್ಬೋದು. ಯಾಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳಿದ ಪದವನ್ನು ತಪ್ಪಾಗಿ ಅರ್ಥೈಸಿಕೊಂಡು ಹುಟ್ಟಿದ ಸಂಘಟನೆ ಅಂದ್ರೆ ಸಿಜೆಪಿ. ಎಸ್, ಕಾಕ್ರೋಚ್ ಜನತಾ ಪಕ್ಷ. ಈ ಪಕ್ಷ ಏನಪ್ಪ ಮಾಡ್ತು ಅಂದ್ರೆ, ನೀಟ್ ಪರೀಕ್ಷೆಯ ಪೇಪರ್ ಲೀಕ್ ಆಗಿದೆ ಅಂತ ಹೇಳಿ ಒಂದು ಸಂಘಟನೆ ಕಟ್ಟಿಕೊಂಡು ವಿರೋಧ ಮಾಡೋದಕ್ಕೆ ಈ ಪೀಳಿಗೆಳೆಯುತ್ತೆ. ಆದರೆ ಇದು ಬಿಜೆಪಿಯನ್ನು ಹತ್ತಿಕ್ಕಲು ಬಂದಿರುವ ಪಕ್ಷ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ನೋಡಿ, ಮೊದಲು ಈ ಸಿಜೆಪಿ ಪಕ್ಷ ಸಂಘಟನೆ ಉಟ್ಕೊಳ್ಳೋಕೆ ಕಾರಣ ಏನಪ್ಪಾ ಅಂದ್ರೆ, ಸುಪ್ರೀಂ ಕೋರ್ಟಿನ ಜಡ್ಜು ಒಂದು ಪದವನ್ನು ಹೇಳ್ತಾರೆ ಕಾಕ್ರೋಚ್ ಅಂತ. ಅದನ್ನ ತಪ್ಪಾಗಿ ಅರ್ಥೈಸಿಕೊಂಡು ಕಾಕ್ರೋಚ್ ಜನತಾ ಪಕ್ಷ ಅಂತೇಳಿ ಉಟ್ಕೊಳ್ಳುತ್ತೆ. ಈ ಪಕ್ಷದ ಉದ್ದೇಶ ಏನಾಗಿರುತ್ತೆ ಮೊದಲು ಅಂದ್ರೆ, ನೀಟ್ ಪರೀಕ್ಷೆಯ ಹಗರಣದಲ್ಲಿ ತಪ್ಪು ಮಾಡಿದವ್ರನ್ನ ರಾಜೀನಾಮೆ ಕೇಳಬೇಕು ಅಂತೇಳಿ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದೆ ಬರ್ತಾರೆ. ಅದು ಕೇವಲ ಪ್ರೊಟೆಸ್ಟ್ ಆಗಿರುವುದಿಲ್ಲ, ಒಂದು ಭಯೋತ್ಪಾದನೆ ಸಂಘಟನೆ ಆಗುಳಿದಿದೆ. ಯಾಕಪ್ಪ ಅಂದ್ರೆ, ಸಂಘಟನೆ ವಿರೋಧ ಮಾಡ್ತಿರ್ಬೇಕಾದ್ರೆ ಕೆಲವು ನಾಯಕರು ಮತ್ತೆ ಕೆಲವು ನಮ್ಮ ಮೇಧಾವಿಗಳು ಅಂತಾನೆ ಹೇಳ್ಬೋದು. ಯಾರಪ್ಪ ಈ ಕೆಲವು ಮೇಧಾವಿಗಳು ಎಂಟ್ರಿ ಕೊಡ್ತಾರೆ. ಆದರೆ ಅಲ್ಲಿ ನೀಟ್ ಪರೀಕ್ಷೆಯ ಹಗರಣವನ್ನು ಮರೆತೇ ಬಿಡ್ತಾರೆ. ಬಿಜೆಪಿ, RSS ಮತ್ತು ಹಿಂದುತ್ವಗಳ ಬಗ್ಗೆ ಕೆಟ್ಟದಾಗಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಬರುವಂತ ನಾಯಕರು ನೀಟ್ ಪರೀಕ್ಷೆ ಬಗ್ಗೆ ಮಾತಾಡದೆ ಹಿಂದುತ್ವ, RSS ಮತ್ತು ಬಿಜೆಪಿ ಬಗ್ಗೆ ಸ್ಟಾರ್ಟ್ ಮಾಡ್ತಾರೆ. ವೀಕ್ಷಕರೇ, ಅಲ್ಲಿ ಎಲ್ಲಿ ಯಾವ ಲೆವೆಲ್ಗೆ ಹೋಗುತ್ತೆ ಅಂದ್ರೆ, ತುಂಬಾ ಜನ ಬಂದು ವಿದ್ಯಾರ್ಥಿಗಳು ನಮಗೆ ನ್ಯಾಯ ಸಿಗಲೇಬೇಕು ಅಂತ ಹೇಳಿ ಬಂದು ಸಂಘಟನೆಯಲ್ಲಿ ಸೇರ್ಕೊಂಡ್ರೆ, ಮಹಾನುಭಾವ ಕಲಾವಿದರು ಮತ್ತೆ ಈ ಸಮಾಜ ಸೇವಕರು RSS ಬಗ್ಗೆ ಮತ್ತೆ ಬಿಜೆಪಿ ಬಗ್ಗೆ ವಾಗ್ದಾಳಿ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಮೊದಲು ಶಿಕ್ಷಣ ಸಚಿವನ ರಾಜೀನಾಮೆ ಕೇಳ್ತಿದ್ದವರು ಕೊನೆಗೆ ಇದಕ್ಕೆ ರಾಜೀನಾಮೆ ಮೋದಿಯವರು ಕೊಡಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡ್ತಾರೆ. ಇದಕ್ಕೆ ಬಿಜೆಪಿಯ ಕೇಂದ್ರ ಸರ್ಕಾರ ಯಾವುದೇ ಕಿಮ್ಮಕ್ಕು ಕೊಡುವುದಿಲ್ಲ. ಈ ಪಕ್ಷವನ್ನು ಹುಟ್ಟಾಕಿದ ಒಬ್ಬ ವ್ಯಕ್ತಿ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ಹೇಳ್ತಾನೆ. ಆದರೆ ಉಪವಾಸ ಸತ್ಯಾಗ್ರಹದಲ್ಲಿ ಮೋಜು ಮಸ್ತಿ ಮಾಡೋದಕ್ಕೆ ಹೊರಡ್ತಾನೆ. ಏನಪ್ಪಾ ಅಂದ್ರೆ, ಎಲ್ಲಾ ವಿದ್ಯಾರ್ಥಿಗಳು ಒಗ್ಗೂಡಿದ ಮೇಲೆ ಉಪವಾಸ ಸತ್ಯಾಗ್ರಹ ಮಾಡ್ತಿರುವಂತಹ ವ್ಯಕ್ತಿ ಊಟ ಮಾಡಲು ಪ್ರಾರಂಭಿಸ್ತಾನೆ. ಅಂದ್ರೆ ಅವನು ಉಪವಾಸನೇ ಮಾಡಲ್ಲ. ಅವನ ಉದ್ದೇಶ ಏನಾಗಿತ್ತು ಅಂದ್ರೆ, ಏನಾದರೂ ಆಗಲಿ ಬಿಜೆಪಿ ಪಕ್ಷವನ್ನು ಈ ಕೇಂದ್ರ ಸರ್ಕಾರದಿಂದ ಇಳಿಸಬೇಕು ಅನ್ನುವ ಉದ್ದೇಶ. ವೀಕ್ಷಕರೇ, ನಿಮ್ಗೊಂದು ಅರ್ಥ ಆಗಲಿ, ಕೆಲವು ಬಿಜೆಪಿಯ ವಿರೋಧ ಪಕ್ಷಗಳು ಬಿಜೆಪಿಯನ್ನು ಏನಾರ ಮಾಡಿ ಪಕ್ಷದಿಂದ ಕೆಳಗಿಳಿಸಬೇಕು ಅನ್ನೋ ಸಂಚು ನಡೆಸ್ತವೆ. ಆದರೆ ಮೋದಿ ಸರ್ಕಾರ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಕೊನೆಗೆ ನೀಟ್ ಪರೀಕ್ಷೆಯ ಪೇಪರ್ ಲೀಕ್ ಆಗುತ್ತೆ. ಈ ಪಕ್ಷದ ಜೊತೆಗೆ ಕೆಲವು ಕಾಂಗ್ರೆಸ್ಸಿನ ನಾಯಕರು, ಬೇರೆ ಬೇರೆ ವಿರೋಧ ಪಕ್ಷದ ನಾಯಕರು ಸೇರ್ಕೊಂಡು ಬಿಜೆಪಿಯ ಮೋದಿ ಮತ್ತೆ ಶಿಕ್ಷಣ ಸಚಿವರ ಮೇಲೆ ಇಲ್ಲದ ಸಲ್ಲದ ಆರೋಪ ಮಾಡ್ತಾರೆ. ವೀಕ್ಷಕರೇ, ನೀವೊಂದು ಅರ್ಥ ಮಾಡ್ಕೊಳ್ಳಿ, ಈ ಪರೀಕ್ಷೆಯ ಪೇಪರ್ ಲೀಕು ಆಗಿದೆ. ಅದಕ್ಕೆ ಕೇಂದ್ರ ಸರ್ಕಾರ ಆ ಪರೀಕ್ಷೆಯನ್ನು ರದ್ದು ಮಾಡಿ ಮತ್ತೆ ನ್ಯಾಯಯುತವಾಗಿ ಪರೀಕ್ಷೆಯನ್ನು ಮಾಡಿ ಅದಕ್ಕೆ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡಿದೆ. ಆದರೆ ಈ ಪಕ್ಷದ ಕೆಲವು ನಾಯಕರು ಅಂದರೆ ಸಿಜೆಪಿಯ ಕೆಲವು ನಾಯಕರು ದುಡ್ಡಿನ ಆಸೆಗೆ ಭಯೋತ್ಪಾದನೆಯ ಸಂಘಟನೆ ಜೊತೆ ಸೇರ್ಕೊಂಡು ಬಿಜೆಪಿಯನ್ನು ಹತ್ತಿಕ್ಕಲು ಹಾಗೂ ನರೇಂದ್ರ ಮೋದಿಯನ್ನು ಹತ್ತಿಕ್ಕಲು ಸಂಚು ನಡೆಸುತ್ತಿದ್ದಾರೆ. ಎಸ್ ವೀಕ್ಷಕರೇ, ನೋಡಿ, ಅಲ್ಲಿ ಬರುವಂತ ವ್ಯಕ್ತಿಗಳು ಬಿಜೆಪಿಯ ವಿರೋಧದವರು ಸಿಜೆಪಿ ಪರವಾಗಿ ಬರ್ತಾರೆ. ಅವರು ಜೈ ಶ್ರೀರಾಮ್ ಅನ್ಬೇಡಿ, ಅಲ್ಲನೇ ನಮ್ಮ ದೇವರು, ಹಾಗೆ ಅಂತ ಒಂದು ಹಿಂದುತ್ವದ ವಿರುದ್ಧ ಕೆಟ್ಟದಾಗಿ ಮಾತಾಡ್ತಾರೆ. ಎಷ್ಟೋ ಅಮಾಯಕ ವಿದ್ಯಾರ್ಥಿಗಳು ಬಲಿ ಆಗ್ತಾ ಇದ್ದಾರೆ. ಪಾಪ ಅವರು ಬಂದಿದ್ದು ಕೇಂದ್ರ ಸರ್ಕಾರ ನಮಗೆ ಮಾಡಿರೋ ಮೋಸ ಅಂದ್ರೆ ನೀಟ್ ಹಗರಣದ ಪೇಪರ್ ಲೀಕ್ ಆಗಿದೆ, ಅದಕ್ಕೆ ಒಂದು ಪರಿಹಾರ ಹುಡಿಕೊಳ್ಳೋಣ ಅಂತ ಬಂದರೆ ಅವರಿಗೆ ತಲೆ ಕೆಡಿಸಿ ಬೇರೆ ಕಡೆ ಟರ್ನ್ ಓವರ್ ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲಿಂದ ಬಂದಂತ ಒಬ್ಬ ಲೀಡರ್ ಅಜಿತ್, ಏನು USA ಇಂದ ಬರ್ತಾನಲ್ಲ, ಅವನು ಎಂಥ ಖತರ್ನಾಕ್ ಅಂದ್ರೆ ನೀವೇ ಯೋಚನೆ ಮಾಡಿ. ಉಪವಾಸ ಮಾಡ್ತೀನಿ ಅಂತಾನೆ, ಆದ್ರೆ ಹೊಟ್ಟೆ ತುಂಬಾ ಊಟ ಮಾಡ್ತಾನೆ. ಅಲ್ಲಿ ಸೇರಿರುವಂತ ಎಷ್ಟೋ ವಿದ್ಯಾರ್ಥಿಗಳು ಮಸ್ತ್ ಮೋಜು ಮಾಡ್ತಾ ಇದ್ದಾರೆ. ಅಂದ್ರೆ ವಿದ್ಯಾರ್ಥಿಗಳು ಯಾವ ಲೆವೆಲ್ ಬಂದು ನಿಂತಿದ್ದಾರೆ ನೋಡಿ, ಪೊಲೀಸ್ನವ್ರ ಮೇಲೆ ಕೈ ಮಾಡುವ ಲೆವೆಲ್ಗೆ ಹೋಗಿದ್ದಾರೆ. ವೀಕ್ಷಕರೇ, ನಾನೊಂದು ಪ್ರಶ್ನೆ ಕೇಳಬೇಕು. ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡ್ಸಕ್ ಬಂದಂತ ಲೀಡರ್ಗಳಿಗೆ ಕಲ್ಲುಗಳು ಹೇಗ್ ಬರುತ್ತೆ? ಹಿಂಸಾಚಾರವಾಗಿ ತಿರುಗೋದಕ್ಕೆ ಏನ್ ಕಾರಣ? ಎಸ್ ವೀಕ್ಷಕರೇ, ಇದ್ರ ಬಗ್ಗೆ ನಾವು ಮಾತಾಡ್ಲೇಬೇಕು. ಯಾಕಪ್ಪ ಅಂದ್ರೆ, ಪ್ರತಿ ವಾರ ಸಿಜೆಪಿ ನಾಯಕರಿಗೆ 21 ಲಕ್ಷ ಬರೀ ಊಟಕ್ಕೆ ಖರ್ಚಾಗ್ತಿದೆ. ವೀಕ್ಷಕರೇ, ಆ 21 ಲಕ್ಷ ಯಾರು ಕೊಡ್ತಾರೆ? ಎಸ್, ಕೇಂದ್ರ ಸರ್ಕಾರದ ವಿರೋಧಿ ಪಕ್ಷಗಳು ಕೊಡ್ತಾ ಇರೋದು. ಅದರ ಜೊತೆಗೆ ಅಲ್ಲಿ ಬಂದಂತ ಒಬ್ಬ ಮಹಾನುಭಾವ ಸಿಜೆಪಿ ಪಕ್ಷದ ಪರವಾಗಿ ನಿಂತು ಭಾಷಣ ಮಾಡಿದವನು
ಅದಾದ ಮೇಲೆ ಚೈನಾದ ಎಂಬಿಸಿ ಜೊತೆ ಕೂತ್ಕೊಂಡು ಮಾತಾಡ್ತಾನೆ. ಅಂದರೆ ನಮ್ಮ ದೇಶದ ಜನರು ಯಾವ ಲೆವೆಲ್ಗೆ ಇಳಿದಿದ್ರೆ, ಅವ್ರು ಯಾವ ದೇಶ ಬೇಕಾದ್ರೆ ಏನ್ ಬೇಕಾದ್ರೂ ಆಗ್ಲಿ, ನಾವು ನಮ್ಮ ಕಾರ್ಯವನ್ನು ಸಾಧಿಸ್ತೀವಿ ಅಂತ ಹೊರಟಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ತುಂಬಾ ಬೇಜಾರಾಗ್ತಿದೆ. ಏನಕ್ಕಪ್ಪ ಅಂದ್ರೆ ನಮಗೆ ನಮ್ಮ ದೇಶಕ್ಕೆ ಹೊರಗಿನ ಶತ್ರುಗಳಿಲ್ಲ ವೀಕ್ಷಕರೇ, ನಮ್ಮ ದೇಶದಲ್ಲಿರುವವರೇ ನಮ್ಮ ದೇಶಕ್ಕೆ ಶತ್ರುಗಳು. ಸಿಜೆಪಿಯ ಮಹಾನಾಯಕ ಅಂದುಕೊಂಡು ಅಜಿತ್ ಅವರು ಅಲ್ಲಿ ಒಂದು ಹುಡುಗಿ ಹತ್ರ, ಅಂದ್ರೆ ಹುಡುಗಿ ಹತ್ರ ಮಾತಾಡಿ ಹುಡುಗಿ ನಂಬರ್ ತಗೋತಾನೆ. ಅಲ್ಲ, ಅಲ್ಲಿ ಬಂದಂತ ಹುಡುಗಿರ ಹತ್ರ ನಂಬರ್ ತಗೊಳ್ಳೋ ಅವಶ್ಯಕತೆ ಏನಿದೆ? ओ वाह, मैं आपको नंबर दे रहा हूँ, मैं आपको नंबर दे रहा हूँ, मैं आपको नंबर दे रहा हूँ. Men will be men. ನಮ್ಮ ಕರ್ನಾಟಕದ ಇಬ್ರು ಮಹಾನ್ ಭಾವರಿದ್ದಾರೆ, ಒಂದು ಪ್ರಕಾಶ್ ರಾಜ್ ಮತ್ತೆ ಒಂದು ಕಿಶೋರ್. ಅವರು ಇಬ್ಬರೂ ಸಹ ದೇಶಕ್ಕೆ ಹೊರೆಯಾದ ವ್ಯಕ್ತಿಗಳು. ನಾನು ಹೇಳದೆ ಹಿಂಗೆ, ದೇಶಕ್ಕೆ ಹೊರೆಯಾದ ವ್ಯಕ್ತಿಗಳು. ಯಾಕಪ್ಪ ಅಂದ್ರೆ ಅವರು ನೀಟ್ ಪರೀಕ್ಷೆ ಹಗರಣದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದರೆ ಇದೇ ಕಾಂಗ್ರೆಸ್ ಸರ್ಕಾರ, ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ನೀಟ್ ಪರೀಕ್ಷೆ ಟೈಮಲ್ಲಿ, ಅಂದ್ರೆ ಒಂದು ಭಾನುವಾರ BK ಹರಿಪ್ರಸಾದ್ ಅವರ ಅಧ್ಯಕ್ಷದ ಪದಾಗರಣ ಇರುತ್ತೆ. ಅವತ್ತು ಬಸ್ ಲೇಟ್ ಆಗಿ ಎಷ್ಟೋ ಜನಗಳು ಎಕ್ಸಾಮ್ ನಿಂದ ವಂಚಿತರಾಗ್ತಾರೆ. ಇದೇ ಕಿಶೋರ್ ಆಗ್ಬಹುದು, ಇದೇ ಪ್ರಕಾಶ್ ರಾಜ್ ಆಗ್ಬಹುದು, ಮತ್ತೆ ತನ್ನ ಅಸ್ತಿತ್ವವನ್ನ ಉಳಿಸ್ಕೊಳ್ಳೋದಕ್ಕೆ ಒಂದು ಪಕ್ಷ ತಾನೇ ಈಗ ಉಟ್ಕೊಂಡಿದೆ. ಆ ಪಕ್ಷದ ಮಹಾನಾಯಕ ಅವನೊಬ್ಬ ಸೇರ್ಕೊಂಡಿದ್ದಾನೆ. ಇವರೆಲ್ಲಾ ಸೇರ್ಕೊಂಡು ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಓಕೆ, ನಾನು ಅದು ತಪ್ಪು ಅಂತ ಹೇಳಲ್ಲ. ಎಸ್, ನೀಟ್ ಪರೀಕ್ಷೆಯ ಹಗರಣ ಅದು ತಪ್ಪು. ದೇಶಕ್ಕೆ ಒಂದು ಮಾರಕ. ಪೇಪರ್ ಲೀಕ್ ಆಗಿದೆ, ಪ್ರತಿ ವರ್ಷ ಲೀಕ್ ಆಗ್ತಾನೆ. ಅದಕ್ಕೆ ಕೇಂದ್ರ ಸರ್ಕಾರ ಒಂದು ದಾರಿನ ಹುಡುಕಬೇಕಾಗಿತ್ತು. ಅದು ಕೇಂದ್ರ ಸರ್ಕಾರದ ತಪ್ಪು. ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ, ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.